ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಇದು ನನ್ನ ತಮ್ಮನ ಬರ್ಡೇ ವ್ಲಾಗ್ ಆಗಿದೆ. ನಾವು ಅವನ ಬರ್ಡೇನ ಸ್ವಲ್ಪ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಅಂದರೆ ಅಮ್ಮಂಗೆ ಕೇಕ್ ಕಟ್ ಮಾಡೋದು, ಹೊರಗಡೆ ಹೋಟೆಲ್ಗೆ ಊಟಕ್ಕೆ ಹೋಗೋದು, ಈ ಥರದ್ದೆಲ್ಲ ಏನೂ ಅಷ್ಟು ಇಷ್ಟ ಆಗಲ್ಲ. ಅವನ ಬರ್ಡೇ ಅಂದರೆ ದೇವಸ್ಥಾನದಲ್ಲಿ ಸೆಲೆಬ್ರೇಟ್ ಮಾಡಬೇಕು, ದೇವರ ಆಶೀರ್ವಾದ ಇರಬೇಕು, ಆ ಥರ ಅಮ್ಮಂಗೆ ಆಸೆ. ಸೊ ಪ್ರತಿ ವರ್ಷ ಕೂಡ ನಾವು ಅವನ ಬರ್ಡೇನ ದೇವಸ್ಥಾನದಲ್ಲಿ ಹೀಗೆ ಪ್ರಸಾದ ಮಾಡಿ ಹಂಚೋದ್ರ ಮೂಲಕನೇ ಸೆಲೆಬ್ರೇಟ್ ಮಾಡ್ತೀವಿ. ಅಮ್ಮನ ಮನೆ ದೇವ್ರಿಗೆ ಹೋಗ್ತೀವಿ ಪ್ರತಿ ವರ್ಷ ಕೂಡ. ಸೊ ಈ ಸಲನೂ ಹಾಗೆ ಹೋಗೋ ಮುಂಚೆನೇ ಮನೇಲಿ ಪಾತ್ರೆಗಳು ಪ್ರಸಾದ ಮಾಡಲಿಕ್ಕೆ ಹಾಗೆ ಏನೇನು ಬೇಕು ಎಲ್ಲನೂ ಮನೇಲೇ ರೆಡಿ ಮಾಡ್ಕೊಂಡು ಹೋಗ್ತೀವಿ. ಊಟ ತಿಂಡಿ ಕೂಡ ಗ್ಯಾಸ್ ಪ್ರಾಬ್ಲಮ್ ಇತ್ತಲ್ಲ, ಹಾಗಾಗಿ ಹೊರಗಡೆ ಸಿಗುತ್ತೋ ಇಲ್ವೋ ಅಂತ ಹೇಳಿ ಮನೇಲೇ ಪಲಾವ್ನ ರೆಡಿ ಮಾಡಿಕೊಂಡು ಹೋಗಿದ್ದು. ಇನ್ನು ಹೋಗುವಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಅವನು ಕೂಡ ಬರ್ಡೇ ಅಲ್ವಾ, ಫ್ರೆಂಡ್ಸ್ ಕರೀತಿದ್ದಾರೆ ಅಂತ ಹೇಳಿ ಹೊರಗಡೆ ಹೋಗಿದ್ದ. ಹಾಗಾಗಿ ಅವನು ಬರಲಿಕ್ಕೆ ಸ್ವಲ್ಪ ಲೇಟ್ ಮಾಡ್ದ. ಸೊ ನಾವು ಕೂಡ ಲೇಟ್ ಆಯಿತು ಹೋಗುವಷ್ಟೊತ್ತಿಗೆ. ಜೊತೇಲಿ ರೋಡೆಲ್ಲ ಸ್ವಲ್ಪ ಅಲ್ಲಿ ಹೈವೇ ಮಾಡ್ತಿದ್ದಾರೆ, ಹಾಗಾಗಿ ಅವನಿಗೆ ರೋಡ್ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಗಿ ಒಂದು 30 ಕಿಲೋಮೀಟರ್ಸಷ್ಟು ಮುಂದೆ ಹೋಗ್ಬಿಟ್ಟಿದ್ದಾನೆ. ಮತ್ತೆ ವಾಪಸ್ ಬಂದಿದ್ದಾರೆ ಅಲ್ಲಿಂದ. ತುಂಬಾ ಲೇಟ್ ಆಯಿತು. ಆಲ್ಮೋಸ್ಟ್ ಒಂದು 2:30 ಆಗಿಬಿಟ್ಟಿತ್ತು ನಾವು ದೇವಸ್ಥಾನಕ್ಕೆ ಹೋಗುವಷ್ಟೊತ್ತಿಗೆ. ಇನ್ನು ಯಾವ ವರ್ಷ ಕೂಡ ಇಷ್ಟು ಲೇಟಾಗಿ ಹೋಗಿರಲಿಲ್ಲ. ಈ ವರ್ಷವೇ ತುಂಬ ಲೇಟ್ ಆಗಿಬಿಟ್ಟಿತ್ತು. ಇನ್ನು ಹೋಗಿ ನಮ್ಮ ಕಾರಲ್ಲಿ ಏನೂ ಅಷ್ಟು ಐಟಮ್ ಇರಲಿಲ್ಲ, ಹಾಗಾಗಿ ನಾವು ಸುಮ್ಮನೆ ಕೂತ್ಕೊಂಡಿದ್ದು ಟೈಮ್ ಪಾಸ್ ಮಾಡಿಕೊಂಡು. ಇನ್ನು ಅಷ್ಟೊತ್ತಿಗೆ ಒಂದು 1/2 ಅವರ್ ಆಯಿತು ವಾಪಸ್ ಅವರು ಮತ್ತೆ ಬರುವಷ್ಟೊತ್ತಿಗೆ ಟೆಂಪಲಿಗೆ. ಅವ್ರು ಬಂದಮೇಲೆ ಪ್ರಸಾದ ಕೂಡ ಬೇಗ ನಾವು ಮೂವರು ಹಾಗೆ ಅಮ್ಮ ಎಲ್ಲರೂ ಸೇರಿಕೊಂಡು ರೆಡಿ ಮಾಡಿಕೊಂಡು, ಇನ್ನು ನಮ್ಮ ಹಸ್ಬೆಂಡು ನಮ್ಮ ಭಾವಂದರು ಎಲ್ಲ ಸುತ್ತಲೂ ಸಿಕ್ಕಾಪಟ್ಟೆ ಕೋತಿಗಳಿದ್ದಾವೆ, ಅವು ನೋಡಿಸೋದ್ರಲ್ಲೇ ಇತ್ತು. ಮಕ್ಕಳು ಕೂಡ ಅಲ್ಲೇ ಆಟ ಆಡ್ಕೊಂಡಿದ್ರು. ಹಾಗೆ ಬಿಸಿಲು ಕೂಡ ತುಂಬಾ ಇತ್ತು. ಪ್ರಸಾದ ಎಲ್ಲ ಆದಮೇಲೆ ನಾವು ಕೂಡ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು, ಜನ ಕೂಡ ತುಂಬ ಕಡಿಮೆ ಇದ್ದರು, ಹಾಗಾಗಿ ದರ್ಶನ ಕೂಡ ಚೆನ್ನಾಗಾಯಿತು. ಮಕ್ಕಳು ಕೂಡ ಖುಷಿಯಾಗಿ ದೇವಸ್ಥಾನದಲ್ಲಿ ಓಡಾಡ್ಕೊಂಡಿದ್ರು. ಆದರೆ ಯಾವಾಗಲೂ ಜನ ಇರೋದ್ರಿಂದ ನಾವು ಅವ್ರನ್ನ ಕೈ ಬಿಡೋದಿಲ್ಲ, ಹಿಡ್ಕೊಂಡೇ ಇರ್ತೀವಿ. ಈ ಸಲ ಬಟ್ ಅವರೇ ಓಡಾಡಿಕೊಂಡು ಚೆನ್ನಾಗಿ ಆಟ ಆಡಿಕೊಂಡು ಇದ್ದರು. ದರ್ಶನ ಎಲ್ಲ ಮುಗಿಸಿ ಅವನ ಹೆಸರಲ್ಲಿ ಅರ್ಚನೆ ಕೂಡ ಮಾಡಿಸಿದ್ರು. ಎಲ್ಲನೂ ಆದಮೇಲೆ ಇನ್ನೂ ಹೊರಗಡೆ ಬಂದು ಪ್ರಸಾದ ಕೂಡ ಹಂಚಲಿಕ್ಕೆ ಸ್ಟಾರ್ಟ್ ಮಾಡ್ದು. ಸಂಜೆ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಜನ ಕೂಡ ಸ್ವಲ್ಪ ಕಡಿಮೆನೇ ಇದ್ದರು. ಬಟ್ ಪ್ರಸಾದ ಎಲ್ಲ ಖಾಲಿ ಮಾಡಿಕೊಂಡೇ ನಾವು ಕೂಡ ಹೊರಟಿದ್ದು. ಯೂಶ್ವಲಿ 1 hour 1.5 hour ಅಷ್ಟೊತ್ತಿಗೆಲ್ಲನೂ ಖಾಲಿ ಆಗಿಬಿಡ್ತಿತ್ತು. ಬಟ್ ಈ ಸಲ ಜನ ಇರಲಿಲ್ಲ, ಹಾಗೆ ಸಂಜೆ ಕೂಡ ಆಗ್ತಿತ್ತು, ಹಾಗಾಗಿ ತುಂಬಾ ಲೇಟ್ ಆಯಿತು. 1-2 hours ಮೇಲೇ ಆಯಿತು ಖಾಲಿ ಆಗಲಿಕ್ಕೆ. ಹಾಗೆ ಅಲ್ಲಿದ್ದಂಥ ಕೋತಿಗೆ ಕೋಸಂಬರಿ ಮತ್ತು ಮಜ್ಜಿಗೆ ಪಾನಕ ಎಲ್ಲ ಕೊಟ್ಟಿದ್ದು. ಅದೆರಡನ್ನೂ ಆ ಕಡೆ ಬಿಸಾಕ್ಬಿಟ್ಟು, ಪಾನಕ ಸ್ವೀಟ್ ಆಗಿತ್ತಲ್ಲ, ಸೊ ಅದೊಂದನ್ನೇ ಎಷ್ಟು ಚೆನ್ನಾಗಿ ಕುಡ್ಕೊಂಡು ಕೂತಿದೆ ನೋಡಿ. ಒಂದು ಸ್ವಲ್ಪ ಕೂಡ ಚೆಲ್ಕೋತಾ ಇರಲಿಲ್ಲ, ಅಷ್ಟು ನೀಟಾಗಿ ಮನುಷ್ಯರ ಥರನೇ ಸೇಮ್ ಕುಡಿತಿದೆ. ಹಾಗೆ ಪಾಪ ಅಲ್ಲಿ ತುಂಬ ಕೋತಿಗಳಿದ್ದಾವೆ, ಅವಕ್ಕೆಲ್ಲ ಊಟ ಏನೂ ಸಿಗಲ್ಲ. ಹಾಗಾಗಿ ಯಾರೇ ಹೋದ್ರೂ ದೇವಸ್ಥಾನಕ್ಕೆ ಪೂಜೆಗೆ ತೊಗೊಂಡೋಗಿರ್ತಾರಲ್ಲ, ಹೂವು ಬಾಳೆಹಣ್ಣು ಈ ಥರದ್ದೆಲ್ಲ ಏನು ಸಿಗುತ್ತೋ ಅದನ್ನು ಕಿತ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡ್ತಿರ್ತವೆ. ನಾವು ಪಾಪ ಓಡಿಸ್ಬಿಡ್ತೀವಿ, ಬಟ್ ಅವಕ್ಕೂ ಕೂಡ ಏನು ಊಟ ಸಿಗಲ್ಲಲ್ಲ. ಹಾಗಾಗಿ ಮತ್ತು ಬೇಸಿಗೆ ಆಗಿರೋದ್ರಿಂದ ಯಾವ ಒಂದು ಹಣ್ಣಾಗಿರ್ಬೋದು ಏನು ಕೂಡ ಸಿಗೋದಿಲ್ಲ. ಪಾಪ ಅವು ತಾನೇ ಏನು ಮಾಡ್ತವೆ, ಬರ್ತವೆ, ಕಿತ್ಕೊತವೆ ಮತ್ತು ಹೋಗ್ತವೆ. ಇದನ್ನು ನೋಡಿ ಅಲ್ಲಿ ಟ್ಯಾಪಲ್ಲಿ ಎಷ್ಟು ಚೆನ್ನಾಗಿ ನೀರು ಕುಡಿತಿದೆ. ಬಟ್ ಯಾರಿಗೂ ಏನೂ ತೊಂದರೆ ಮಾಡೋದಿಲ್ಲ ಅವು. ಜಸ್ಟ್ ಅವು ಕೈಯಲ್ಲಿ ಏನಾದರೂ ತಿನ್ನೋ ವಸ್ತು ಇದ್ದು ಅವಕ್ಕೆ ನಾವು ಕೊಟ್ಬಿಟ್ರೆ ಸುಮ್ಮನೆ ಆಗಿಬಿಡ್ತವೆ, ಏನೂ ಮಾಡೋದಿಲ್ಲ. ಹಾಗೆ ಇನ್ನು ದೇವಸ್ಥಾನದ ಹಿಂದೆ ಹೋದರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ, ಅದನ್ನು ಕೂಡ ನೋಡಿಕೊಂಡು, ಹಾಗೆ ಕಲ್ಯಾಣಿ ಇದೆ, ಕಲ್ಯಾಣಿನ ಕೂಡ ನೋಡಿಕೊಂಡು. ನೀರಲ್ಲೆಲ್ಲ ಆಡಲಿಕ್ಕೆ ಆಗಲಿಲ್ಲ, ಸ್ವಲ್ಪ ನೀರೆಲ್ಲ ಗಲೀಜು ಮಾಡಿಬಿಟ್ಟಿದ್ರು, ಬಟ್ಟೆ ಎಲ್ಲ ಸ್ನಾನ ಮಾಡಿ ಅಲ್ಲೇ ಬಿಟ್ಟು. ಹಾಗಾಗಿ ನಾವೇನು ಕಲ್ಯಾಣಿಗೆ ಹೋಗಿರಲಿಲ್ಲ. ಜಸ್ಟು ಅಲ್ಲಿ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ವಾಪಸ್ ಮನೆಗೆ ಕೂಡ ಹೊರಟು. ಇನ್ನು ಹೊರಡೋ ಅಷ್ಟೊತ್ತಿಗೆ ಅಲ್ಲೇ ಒಂದು 7 o'clock ಆಗಿಬಿಟ್ಟಿತ್ತು. ಮನೆಗೆ ಇನ್ನು 9:30 ಅಷ್ಟೊತ್ತಾಗಿತ್ತು ಮನೆಗೆ ಬರೋ ಅಷ್ಟೊತ್ತಿಗೆ. ಅವನ ಬರ್ಡೇ ಕೂಡ ಚೆನ್ನಾಗಾಯಿತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.